ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಡಿ ಕೆ ಪಾಕಶಾಲೆ. ನಾನಿವತ್ತು ಜಸ್ಟ್ 3 ಇಂಗ್ರೀಡಿಯೆಂಟ್ಸಲ್ಲಿ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಒಂದು ಪಾಕೆಟ್ ಓರಿಯೋ ಬಿಸ್ಕೆಟ್ ತಗೊಂಡಿದ್ದೀನಿ. ಇದನ್ನ ನಾನು ಮಿಕ್ಸರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾನು ನಂತರ 1 ಲೋಟದಷ್ಟು ಹಾಲು ತಗೊಂಡಿದ್ದೀನಿ. ಅದನ್ನ ಹಾಕಿ ಮತ್ತೆ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ. ನಂತರ ನಾನಿಲ್ಲಿ ಏನು ಗ್ರೈಂಡ್ ಮಾಡ್ಕೊಂಬಂದಿದ್ನಲ್ಲ ಅದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಮತ್ತೆ ನಾವು 1 ಲೋಟದಷ್ಟು ನಾನು ಮತ್ತೆ ಹಾಲು ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಸೋಡಾ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಡುಗೆ ಸೋಡಾ ಹಾಕೊಂಡಿದ್ದೀನಿ. ನೀವು ಬೇಕಾದರೆ ಈನೋ ಕೂಡ ಹಾಕೋಬೋದು. ಅದನ್ನ ಹಾಕೊಂಡು ಚೆನ್ನಾಗಿ ನಾವು ಇವಾಗ ಮಿಕ್ಸ್ ಮಾಡಬೇಕಾಗತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಒಂದು ಕುಕ್ಕರ್ಗೆ ಒಂದು 2 ಸ್ಪೂನಷ್ಟು ನಾನು ತುಪ್ಪ ತಗೊಳ್ತಿದ್ದೀನಿ. ತುಪ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಲ್ಲ ಕಡೆ ಸವರ್ಕೋಬೇಕಾಗತ್ತೆ. ಅದನ್ನು ಸವರ್ಕೊಂಡ ನಂತರ ನಾನಿಲ್ಲಿ ಬಟರ್ ಪೇಪರ್ ತಗೊಂಡಿದ್ದೀನಿ. ಬಟರ್ ಪೇಪರ್ನ ನೀಟಾಗಿ ನಾವು ಅದಕ್ಕೆ ಪ್ಲೇಸ್ ಮಾಡಬೇಕಾಗತ್ತೆ. ಆ್ಯಕ್ಚುಲಿ ಚಿಕ್ಕದು ತೊಗೋಬೇಕಿತ್ತು, ನಾನು ಸ್ವಲ್ಪ ದೊಡ್ಡದನ್ನೇ ತೊಗೊಂಡಿದ್ದೀನಿ. ಸೊ ಹಂಗಾಗಿ ಸರಿಯಾಗಿ ಪ್ಲೇಸ್ ಆಗಿಲ್ಲ. ಆದ್ದರಿಂದ ನೀವು ಸ್ವಲ್ಪ ರೌಂಡ್ ಆಕಾರಕ್ಕೆ ತೊಗೊಂಡ್ರೆ ಸಾಕಾಗತ್ತೆ. ಹಂಗೆ ತೊಗೊಂಡು ಅದಕ್ಕೆ ಅದ್ರ ಮೇಲೆ ಮತ್ತೆ ನಾನು ತುಪ್ಪ ಹಾಕೊಂಡು ಅದಕ್ಕೆ ಸವರ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಾವು ಕೇಕೇನು ನಾವು ತೆಗಿತೀವಲ್ಲ ಬೇಕಾದ ನಂತರ ಈಸಿಯಾಗಿ ಬಂದುಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಬಟರ್ ಪೇಪರ್ ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ತುಪ್ಪ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಸೆಟ್ ಆದ ನಂತರ ನಾನೇನು ಕ್ರೀಮ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ. ನಾನಿಲ್ಲಿ ಆ ಕ್ರೀಮ್ ಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ಚಿಕ್ಕದಾಗಿ ನಾನು ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ವಿಜಿಲ್ನ ನಾವು ಹಾಕೋಬಾರ್ದು, ಹಾಗೇ ಇಡಬೇಕಾಗತ್ತೆ. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ನಾವು ಒಂದು ತವಾನ ಇಡಬೇಕಾಗತ್ತೆ ಕೆಳಗಡೆ. ಡೈರೆಕ್ಟಾಗಿ ನೀವು ಕುಕ್ಕರ್ನ ಇಡಬೇಡಿ, ಕೆಳಗಡೆ ಏನಾದರೂ ಒಂದು ತವ ಇಟ್ಬಿಟ್ಟು ಅದ್ರ ಮೇಲೆ ಇಡಬೇಕಾಗತ್ತೆ. ಇದನ್ನು ಒಂದು 40 ಮಿನಿಟ್ಸ್ ನಾವು ಹೀಗೆ ಬೇಕಾಗಕ್ಕೆ ಬಿಡಬೇಕಾಗತ್ತೆ. 40 ಮಿನಿಟ್ಸ್ ಆಗಿದೆ. ಓಪನ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ನೋಡ್ಬೋದು ಚೆನ್ನಾಗಿ ಬೆಂದಿದೆ ಕೂಡ. ಇವಾಗ ಒಂದು ಸ್ಟಿಕ್ ತಗೊಂಡು ಅದಕ್ಕೆ ಸ್ವಲ್ಪ ಚುಚ್ಚಿಬಿಟ್ಟು ನೋಡಬೇಕಾಗತ್ತೆ. ಅದಕ್ಕೇನಾದರೂ ಕೇಕ್ ಅಂಟ್ಕೊಂಡಿದ್ರೆ ಅದು ಬೆಂದಿಲ್ಲ ಅಂತ, ಅದು ಅಂಟ್ಕೊಂಡಿಲ್ಲ ಅಂದರೆ ಬೆಂದಿದೆ ಅಂತ. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಕಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗೇ ಇತ್ತು, ಟೇಸ್ಟ್ ಕೂಡ ಅಷ್ಟೇ. ಹಾಗೆ ಅದು ತುಂಬ ಪಫಿಯಾಗಿ ತುಂಬ ಸಾಫ್ಟಾಗಿತ್ತು. ನಾನಂತೂ ಅದನ್ನು ಕಟ್ ಮಾಡೋದ್ರಲ್ಲೇ ಕಾಲು ಭಾಗ ಖಾಲಿ ಮಾಡಿಬಿಟ್ಟಿದೆ, ಅಷ್ಟು ಟೇಸ್ಟಿಯಾಗಿತ್ತು. ಹಾಗೆ ಇದನ್ನು ಮಾಡಿದ ಕೂಡಲೇ ನಾವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಒಂದು 10 ಮಿನಿಟ್ಸು. ನಾನಿಲ್ಲಿ ಫ್ರಿಜ್ಜಲ್ಲಿ ಇಟ್ಟಿಲ್ಲ, ಹಾಗೇ ನಿಮಗೆ ತೋರಿಸಿದ್ದೀನಿ. ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.